ಅಹಮದಾಬಾದ್ನ ಮೋದಿ ಸ್ಟೇಡಿಯಂ ಇವತ್ತು ಹೈ ವೋಲ್ಟೇಜ್ ಪಂದ್ಯಕ್ಕೆ ಸಾಕ್ಷಿ ಆಗ್ತಾ ಇದೆ. ಪಂಜಾಬ್ ಮತ್ತು RCBಯ ನಡುವೆ ಇವತ್ತು IPL ಸೀಸನ್ 18ರ ಫೈನಲ್ ಪಂದ್ಯ ನಡೀತಾ ಇದೆ. 18 ವರ್ಷಗಳ ಕಾಯುವಿಕೆಗೆ ಇವತ್ತು ಮುಕ್ತಿ ಸಿಗುವಂತಹ ಸಾಧ್ಯತೆ ಇದೆ. ಈ ಬಾರಿ ಕಪ್ ನಮ್ಮದೇ ಅಂತ ಹೇಳಿ RCB ಅಭಿಮಾನಿಗಳು ಕೂಡ ಜಾತಕ ಪಕ್ಷಿಯ ರೀತಿಯಲ್ಲಿ ಕಾಯ್ತಾ ಇದ್ದಾರೆ. 3 ಬಾರಿ ಇಲ್ಲಿಯವರೆಗೂ RCB ಫೈನಲ್ ಅನ್ನು ಪ್ರವೇಶ ಮಾಡಿರುವಂಥದ್ದು. ಈ ಬಾರಿ 4ನೇ ಬಾರಿ, ಈ ಬಾರಿ ಗೆದ್ದೇ ಗೆಲ್ಲುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿ RCB ಫ್ಯಾನ್ಸ್ ಇದ್ದಾರೆ. ಹಾಗಾದರೆ ಈ ಹಿಂದಿನ ಪಂದ್ಯಗಳು ಜೊತೆಗೆ ಇವತ್ತಿನ ಪಂದ್ಯ ಎಲ್ಲದರ ಕುರಿತು ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. RCB ಜೈ RCB. IPL 18 ವರ್ಷದ ನಂಟು RCB ಹಿಸ್ಟರಿ. ಎಸ್, 2008 ಕ್ರಿಕೆಟ್ ಲೋಕದಲ್ಲಿ T20 ಫಾರ್ಮೆಟ್ ಶುರುವಾಗಿ 3 ವರ್ಷಗಳಾಗಿತ್ತು. ಕ್ರಿಕೆಟ್ ಅನ್ನ ದೇವರಂತೆ ನೋಡುವ ಭಾರತ ಮೊಟ್ಟ ಮೊದಲ ಬಾರಿಗೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯನ್ನ ಆಯೋಜನೆ ಮಾಡಿತ್ತು. ಒಟ್ಟು 8 ತಂಡಗಳು IPLಗೆ ಸಾಕ್ಷಿಯಾಗಿತ್ತು. ಭಾರತದ ಆಟಗಾರರು ಮತ್ತು ವಿದೇಶಿ ಪ್ಲೇಯರ್ಸ್ ಜೊತೆಗೂಡಿ ಶುರುವಾದ ಈ IPLಗೆ 18ನೇ ಸೀಸನ್ ನಡೆಯುತ್ತಿದೆ. ನಮ್ಮ ಬೆಂಗಳೂರಿನ ತಂಡ RCB ಟೀಮ್ ಮೊದಲ ಆವೃತ್ತಿಯಿಂದಲೂ IPLನಲ್ಲಿ ಸ್ಪೆಷಲ್ ಟೀಮ್ ಆಗಿಯೇ ಬೆಳೆದು ಬಂದಿದೆ. ಮೊದಲ ಸೀಸನ್ನ ಮೊದಲ IPL ಪಂದ್ಯ ಕೂಡ RCBಯದ್ದೇ ಅನ್ನೋ ಹೆಗ್ಗಳಿಕೆ ನಮ್ಮ ತಂಡದ್ದು. ಮೊದಲ ಸೀಸನ್ನಲ್ಲಿ ರಾಹುಲ್ ದ್ರಾವಿಡ್ ಕ್ಯಾಪ್ಟನ್ಸಿಯಲ್ಲಿ RCB 7ನೇ ಸ್ಥಾನಕ್ಕೆ ತೃಪ್ತಿಪಟ್ಟಿತು. ಸೆಕೆಂಡ್ ಸೀಸನ್ಗೆ RCB ಬೌನ್ಸ್ ಬ್ಯಾಕ್ ಮಾಡಿತ್ತು. ಮೊದಲ ಬಾರಿಗೆ RCB ನಮ್ಮ ಹೆಮ್ಮೆಯ ಜಂಬೋ ಅನಿಲ್ ಕುಂಬ್ಳೆ ಕ್ಯಾಪ್ಟನ್ಸಿಯಲ್ಲಿ ಫೈನಲ್ ತಲುಪಿತ್ತು. ಈ ಸಲ ಕಪ್ ನಮ್ದೇ ಅನ್ನೋ ಹಂತದಲ್ಲಿ RCB ಕೇವಲ 6 ರನ್ಗಳಿಂದ ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ ಸೋತು 2ನೇ ಸ್ಥಾನ ಪಡೆದಿತ್ತು. 2010 ಅನಿಲ್ ಕುಂಬ್ಳೆ ನಾಯಕತ್ವದ RCB ಮತ್ತೆ ಪ್ಲೇ ಆಫ್ ಹಂತಕ್ಕೆ ಬಂದಿತ್ತು. ಅದ್ಭುತ ಆಟವಾಡಿದ್ದ ನಮ್ಮ ಹುಡುಗರು ಸೆಮೀಸ್ನಲ್ಲಿ ಮುಂಬೈ ಮೇಲೆ ಸೋತು 3ನೇ ಸ್ಥಾನದ ಮ್ಯಾಚ್ನಲ್ಲಿ DC ವಿರುದ್ಧ ಗೆದ್ದು ಟೂರ್ನಿಯನ್ನ ಎಂಡ್ ಮಾಡಿತ್ತು. 2011 ಹೊಸ ಜೋಶ್ನಲ್ಲಿ ಡ್ಯಾನಿಯಲ್ ವಿಕ್ಟೋರಿ ಕ್ಯಾಪ್ಟನ್ಸಿಯಲ್ಲಿ ಅಮೋಘವಾದ ಪ್ರದರ್ಶನ ತೋರಿ ಫೈನಲ್ಗೆ ಲಗ್ಗೆ ಇಟ್ಟಿತು. ಲೀಗ್ ಹಂತದಲ್ಲಿ 14 ಪಂದ್ಯದಲ್ಲಿ 9ರಲ್ಲಿ ಜಯಭೇರಿ ಬಾರಿಸಿ ಫೈನಲ್ಗೆ ಬಂದಿದ್ದ ನಮ್ಮ RCB CSK ವಿರುದ್ಧ ಸೋತು ರನ್ನರ್ಸ್ ಆಯ್ತು. ಬ್ಯಾಟಿಂಗ್ ದಂತಕತೆ ಸಿಕ್ಸರ್ ಕಿಂಗ್ ಕ್ರಿಸ್ ಗೇಲ್ ಮ್ಯಾನ್ ಆಫ್ ದಿ ಸೀರೀಸ್ ಅವಾರ್ಡ್ ಪಡೆದು ಮಿಂಚಿದ್ರು. 2012-13 ನಮ್ಮ RCBಗೆ ನಸೀಬ್ ಸರಿಯಾಗಿರ್ಲಿಲ್ಲ. ಲೀಗ್ ಹಂತದಲ್ಲೇ ಟೂರ್ನಿಯಿಂದ ಔಟ್ ಆಗಿತ್ತು. ಈ 2 ಸೀಸನ್ನಲ್ಲಿ 5ನೇ ಸ್ಥಾನ ಪಡೆದುಕೊಂಡಿದ್ದ RCBಗೆ 2014ರಲ್ಲಿ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಕ್ಯಾಪ್ ಹಾಕಿ ಕಣಕ್ಕೆ ಇಳಿದಿದ್ರು. ಆದ್ರೆ ಹಾರ್ಡ್ ಲಕ್ ಇಲ್ಲೂ ಕೂಡ ನಮ್ಮ ಬಾಯ್ಸ್ 7ನೇ ಸ್ಥಾನದಲ್ಲಿ ಟೂರ್ನಿಯಿಂದ ಲೀಗ್ ಹಂತದಲ್ಲೇ ಹೊರನಡೆದ್ರು. 2015 ಮತ್ತೆ ಬೌನ್ಸ್ ಬ್ಯಾಕ್ ಆದ ನಮ್ಮ ಬೆಂಗಳೂರು ಹುಡುಗರು ಪ್ಲೇ ಆಫ್ ನಲ್ಲಿ CSK ವಿರುದ್ಧ ಸೋತು 3ನೇ ಸ್ಥಾನದಲ್ಲಿ ಟೂರ್ನಿಯಿಂದ ಹೊರಬಂದ್ರು. 2016 ಮತ್ತೆ 3ನೇ ಸಲ ನಮ್ಮ RCB ಫೈನಲ್ಗೆ ಅರ್ಹತೆ ಪಡೆದಿದ್ರು. ಕಪ್ ಮೇಲೆ ಒಂದು ಕೈ ನಮ್ದು ಹಾಕಬೇಕು ಅನ್ನುವಷ್ಟರಲ್ಲಿ SRH ವಿರುದ್ಧ ಜೆಸ್ 8 ರನ್ಸ್ ನಿಂದ ಸೋತು ಮತ್ತೆ ರನ್ನರ್ಸ್ ಆಗಿದ್ರು. ಕಿಂಗ್ ಕ್ಯಾಪ್ಟನ್ ಕೊಹ್ಲಿ ಈ ಸೀಸನ್ ನಲ್ಲಿ ಮ್ಯಾನ್ ಆಫ್ ದಿ ಸೀರೀಸ್ ಪಡೆದು ರನ್ ಮಿಷನ್ ಅಂತ ಪ್ರೂವ್ ಮಾಡಿಕೊಂಡಿದ್ರು. 2017, 2018, 2019 ಈ 3 ಸೀಸನ್ RCBಯ ಲಕ್ ಕೈ ಹಿಡಿಯಲಿಲ್ಲ. 3 ಸೀಸನ್ ನಲ್ಲೂ RCB ಲೀಗ್ ಹಂತದಲ್ಲೇ ಮುಗ್ಗರಿಸಿತ್ತು. 2021 ಮತ್ತೆ ಕಮ್ ಬ್ಯಾಕ್ ಮಾಡಿದ ಕೊಹ್ಲಿ ಬಾಯ್ಸ್ ಈ ಸಲ ಕಪ್ ನಮ್ದೇ ಅಂತ ಜೋಶ್ನಲ್ಲಿದ್ದಾಗಲೇ ಪಂಜಾಬ್ ವಿರುದ್ಧ ಪ್ಲೇ ಆಫ್ ನಲ್ಲಿ ಸೋತಿದ್ರು. 2021ರಲ್ಲೂ ಸೇಮ್ ಪ್ಲೇ ಆಫ್ಗೆ ಬಂದಿದ್ದ ನಮ್ಮ ಟೀಮ್ RR ವಿರುದ್ಧ ಸೋಲನ್ನ ಕಂಡಿತ್ತು. 2022ರಲ್ಲಿ 8 ಸೀಸನ್ನಲ್ಲಿ ಕ್ಯಾಪ್ಟನ್ ಆಗಿದ್ದ ಕೊಹ್ಲಿ ಕ್ಯಾಪ್ಟನ್ಸಿ ಪ್ರೆಷರ್ನಿಂದ ಹೊರಬಂದಿದ್ರು. ಸೌತ್ ಆಫ್ರಿಕಾದ ಡುಪ್ಲೆಸಿಸ್ RCB ಕ್ಯಾಪ್ಟನ್ ಆಗಿ ಕಣಕ್ಕಿಳಿದಿದ್ರು. ಇಲ್ಲೂ ಕೂಡ RCB ಪ್ಲೇ ಆಫ್ನಲ್ಲಿ ಟೂರ್ನಿ ಎಂಡ್ ಮಾಡಿದ್ರು. 2023ರಲ್ಲಿ ಮತ್ತೆ RCBಯ ನಸೀಬು ಲೀಗ್ ಹಂತದಲ್ಲೇ ಟೂರ್ನಿಯಿಂದ ಔಟ್ ಆಗುವಂತೆ ಮಾಡಿತ್ತು. 6ನೇ ಪೊಸಿಷನ್ಗೆ RCB ತೃಪ್ತಿ ಪಡುವಂತೆ ಆಗಿತ್ತು. ಲಾಸ್ಟ್ ಇಯರ್ ಮತ್ತೆ ಪ್ಲೇ ಆಫ್ಗೆ ಬಂದಿದ್ದ RCB RR ವಿರುದ್ಧ ಸೋಲನ್ನ ಕಂಡು ಕಪ್ ಆಸೆಯನ್ನ ಈ ವರ್ಷಕ್ಕೆ ಫಿಕ್ಸ್ ಮಾಡಿಕೊಂಡಿತ್ತು. 17 ವರ್ಷಗಳ ಇತಿಹಾಸದಲ್ಲಿ 3 ಸಲ ಕಪ್ ಎತ್ತುವ ಹಂತಕ್ಕೆ ಬಂದು ಮುಗ್ಗರಿಸಿದೆ. 9 ಸಲ ಪ್ಲೇ ಆಫ್ ನಲ್ಲಿ ಸೋತಿದೆ. ಈ ಸಲ ಮತ್ತೆ RCB ಹೊಸ ತಂಡವಾಗಿ ಫೈನಲ್ ಪ್ರವೇಶ ಮಾಡಿದೆ. ಈ ಸಲ ಕಪ್ ನಮ್ದು ಅಲ್ಲ, ನಮ್ದೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.